ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರ ಬಗ್ಗೆ ಇವತ್ತು ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿರುವಂಥದ್ದು. ಇದಕ್ಕೆ ಸರ್ಕಾರದ ಹಣ ಪೋಲಾಗ್ತಿದೆ ಅನ್ನುವಂಥ ಆರೋಪವನ್ನು BJP ನಾಯಕರು ಮಾಡ್ತಿದ್ದಾರೆ. ನಮ್ಮ ಜೊತೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದ್ ಸರ್ ಇದ್ದಾರೆ. ಸರ್, ಇವತ್ತು ಗ್ಯಾರಂಟಿಗೆ ಹಣ ಇಲ್ಲ ಅಂತ ಹೇಳ್ತಾರೆ, ಆದರೆ ರಾಜ್ಯಾದ್ಯಂತ ಈ ರೀತಿ ಸಮಿತಿಗಳನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಐತಿ? ಈಗ ನೋಡ್ರಿ, ಪಾಪ ಶಾಲೆಗಳಲ್ಲಿ ಅಡುಗೆ ಮಾಡ್ತಿದ್ದಾರೆ ಹೆಣ್ಮಕ್ಳು, ಅವರಿಗೆ 3,000 ರೂಪಾಯಿ ಪಗಾರ ಕೊಡೋದು. ಅವ್ರು ಕೇಳ್ತಿದ್ದೇನೆ ಇನ್ನೊಂದು 2,000 ರೂಪಾಯಿ ನಾವು ದಿನ ಮುಂಜಾನೆಯಿಂದ ರಾತ್ರಿ ತನಕ ಹುಡುಗರಿಗೆ ಅಡುಗೆ ಮಾಡ್ತೀವಿ, 2,000 ರೂಪಾಯಿ ಹೆಚ್ಚು ಮಾಡ್ರಿ ಅಂದ್ರೆ ಅವ್ರಿಗೆ ಕೊಡೋಕೆ ಇಲ್ಲ ಅಂತ ಹೇಳ್ತಾರೆ. ಅಂಗನವಾಡಿ ಕಾರ್ಯಕರ್ತರು ಪಾಪ ಕೆಲಸ ಮಾಡ್ತಾರೆ, ಅವರು ನಮ್ಮದು 1,000 ರೂಪಾಯಿ 2,000 ರೂಪಾಯಿ ಹೆಚ್ಚು ಮಾಡ್ರಿ ಅಂತಂದ್ರೆ ಅವ್ರದ್ದು 2,000 ರೂಪಾಯಿ ಹೆಚ್ಚು ಮಾಡೋಕೆ ಇವರು ತಯಾರಿಲ್ಲ. ಈಗ ಗೆಸ್ಟ್ ಲೆಕ್ಚರರ್ಸಿಗೆ ಅದಾರೆ, ಅವರು 10,000 ರೂಪಾಯಿ 12,000 ರೂಪಾಯಿ ಅವ್ರಿಗೆ ಪಗಾರ ಕೊಟ್ಟು ಅವ್ರದ್ದು ಗೆಸ್ಟ್ ಲೆಕ್ಚರ್ಸಿಗೆ ಇದು ಮಾಡತ್ತೆ. ಅವ್ರಿಗೆ ನಮ್ಗೆ ಮಿನಿಮಮ್ ವೇಜಸ್ ಕೊಡ್ರಿ ಅಂತೇಳಿ ಗೆಸ್ಟ್ ಲೆಕ್ಚರರ್ಸ್ ಕೇಳತ್ತಾರೆ. ಅವ್ರು ಕೇಳಿದ್ರೆ ದುಡ್ಡು ಇಲ್ಲ ಇವ್ರ ಕಡೆ ಕೊಡೋಕೆ. ಆದ್ರೆ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅದು ಗ್ಯಾರಂಟಿ ಕಮಿಟಿ ಅಂಥೇಳಿ ಕೆಲಸಕ್ಕೆ ಬಾರ್ದು ಒಂದು ಕಮಿಟಿ ಮಾಡ್ಯಾರ. ಗ್ಯಾರಂಟಿ ಏನಿದ್ದು ಎಲ್ಲದು ಆನ್ಲೈನ್ ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟಿಗೆ ಹೋಗತ್ತೈತಿ. ಅಲ್ಲಿ ಯಾವುದೋ ಗಿಮಿಟಿ ಏನು ಅವಶ್ಯಕತೆನೇ ಇಲ್ಲ, ಡೈರೆಕ್ಟ್ಲಿ ಪ್ರತಿ ತಿಂಗಳು ಏನು ಹೋಗ್ತೈತಿ. ಕರೆಂಟ್ ಬಿಲ್ದಾಗ ಡಿಡಕ್ಷನ್ ಆಗೋದು ಆಗ್ತೈತಿ. ಇವ್ರದ್ದೇನು ಕೆಲಸ ಐತಿ, ಏನಿಲ್ಲ ಇಲ್ಲ. ಸುಳ್ಳು ಒಂದು ಗ್ಯಾರಂಟಿ ಕಮಿಟಿ ಅಂತ ಮಾಡಿ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಅದು ಕಮಿಟಿ ಸದಸ್ಯರನ್ನ ಮಾಡಿ ಅವ್ರಿಗೆ 25,000 ರೂಪಾಯಿ ದುಡ್ಡು ಪ್ರತಿ ತಿಂಗಳು ಕೊಡೋದು, ಆಮೇಲೆ ಅವ್ರ ಸದಸ್ಯರಿಗೆ ಪ್ರತಿಯೊಂದು ಸಿಟ್ಟಿಂಗಿಗೆ ದುಡ್ಡು, ಇಂಥದ್ದೆಲ್ಲ ಬೇಡ ಇದು ಕೆಲಸ ಅವ್ರು ಮಾಡ್ತಿದ್ದಾರೆ. ಹಾಗಾಗಿ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಜನರ ತೆರಿಗೆ ಹಣ ಪೋಲ್ ಮಾಡಬೇಡ್ರಿ ಅಂತೇಳಿ ನಮ್ದು ಒತ್ತಾಯ. ಸರ್, ಇದನ್ನು ಯಾವ ರೀತಿ ಹೋರಾಟ ಮಾಡ್ತೀರಿ? ಯಾಕಂದರೆ ಈಗಾಗಲೇ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ HM ರೇವಣ್ಣ ಅವರು ಇರುವಂಥದ್ದು, ಅವ್ರು ಜಾರಿ ಬಂದು ಸುಮಾರು ತಿಂಗಳುಗಳು ಕಳೆದಿದೆ. ಇಲ್ಲ, ಇದು ನಾವೀಗ ಹೋರಾಟ ಮಾಡಿದ್ದೇವೆ. ಈಗ ಸದನದಲ್ಲಿ ಅದಕ್ಕೆ ಸದನ ನಡೆಯಕ್ಕೆ ಕೊಟ್ಟಿಲ್ಲ ನಾವು. ನಾಳೆ ಕೂಡ ಅದನ್ನು ಮುಂದುವರಿಸ್ತೇವೆ. ನಾಳೆ ಬೆಳಗ್ಗೆ ಕೆಂಗಲ್ ಹನುಮಂತ ಪುತ್ಥಳಿ ಮುಂದೆ ಹೋರಾಟ ಮಾಡ್ತೇವೆ. ಸರ್, ಮುಂದಿನ ಕಾನೂನು ಈಗ ಬಡತನ ಆಮೇಲೆ ಗ್ಯಾರಂಟಿ ಯೋಜನೆ ದುಡ್ಡು ಸಿಗ್ತಾಯಿಲ್ಲ, ಅಕ್ಕಿ ಸಿಗ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ನಡುವೆ ಇದೆಲ್ಲ ರಾಜಕಾರಣ ಮಾಡೋದ್ರ ಜೊತೆಗೆ ಎಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಒಳಗಿಸಿಕೊಳ್ಳೋದಕ್ಕೆ, ಅದ್ರ ಜೊತೆಗೆ ಮತದಾರನ ಒಳಗಿಸ್ಕೊಳ್ಳೋದಕ್ಕೆ ಈ ರೀತಿಯ ತಂತ್ರಗಳನ್ನ ಮಾಡ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, BBMP ಎಲೆಕ್ಷನ್ ಬರ್ತಾ ಇದೆ. ಅಷ್ಟೇ ರೀ ಅವ್ರದ್ದು ಬರೀ ರಾಜಕಾರಣ ಉದ್ದೇಶ, ಜನರ ಬಗ್ಗೆ ಏನೂ ಕಾಳಜಿ ಇಲ್ಲ. ಕೇವಲ ರಾಜಕಾರಣ ಮಾಡೋದು ಉದ್ದೇಶ ಕಾಂಗ್ರೆಸ್ ಹೊರತು ಮತ್ತೇನು ಉದ್ದೇಶ ಇಲ್ಲ. ಇದಿಷ್ಟು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಉಪನಾಯಕರಾದಂಥ ಅರವಿಂದ್ ಬೆಲ್ಲದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.